ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮಡಿಗಡುಬು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಏನಿಲ್ಲ ರೀ, ಸಿಂಪಲ್ಲಾಗಿ ನಾವು ಒಂದು 3 ಚಪಾತಿಗೆ ಆಗೋಷ್ಟು ಗೋಧಿ ಹಿಟ್ಟನ್ನ ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೇನು ಭಾಳ ಐಟಮ್ ಬೇಕಾಗಿಲ್ಲ, ಮನೇಲಿರೋದ್ರಿಂದನೇ ಮಾಡ್ಕೋಬೋದು. ನೀವೇ ನೋಡ್ತಾ ಇರ್ಬೋದು, ಇವಾಗ ಗೋಧಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನೀವು ಮನೇಲಿ ಸೇಮ್ ಚಪಾತಿ ಮಾಡೋಕ್ಕೆ ಯಾವ ಥರ ಹಿಟ್ಟು ಕಲಿಸ್ಕೊತೀರಾ ಆ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ಮಾಡೋದು ಕೂಡ ತುಂಬ ಸಿಂಪಲ್ಲು. ಇನ್ನೊಂದೇನೆಂದರೆ, ಹಿಟ್ಟಿಗೆ ನಾನು 1 ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಕೈಗೆ ಅಂಟಬಾರ್ದು ಅಂಥೇಳಿ. ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಇನ್ನೇನು ರೆಡಿ ಆಯಿತು. ಇವಾಗ ಸ್ವಲ್ಪ 1-2 ನಿಮಿಷ ಬಿಡ್ತಾಯಿದ್ದೀನಿ. ಆಯಿತು 2 ನಿಮಿಷ. ಇವಾಗ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ನಾನಿದು 3 ಚಪಾತಿಯಿಂದ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿ ಮಾಡ್ಕೋಬಹುದು. ಇನ್ನೊಂದು ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಹಂಗೆ ಹೋಗಬೇಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ತುಂಬ ಈಸಿಯಾಗಿರುವಂಥ ಸ್ವೀಟ್ಸು ರೆಸಿಪಿನೆಲ್ಲ ಹಾಕ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇಷ್ಟು ದಿನ ಬರೀ ಶಾರ್ಟ್ಸ್ ಹಾಕ್ತಾಯಿದ್ದೆ. ನೋಡಿ, ಇವಾಗ ಲಟ್ಸ್ಕೊಂಡಿರೋದಾಯಿತು. ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ರೌಂಡ್ ಶೇಪಲ್ಲಿ ಬೇಕಿದ್ದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಉದ್ದುದ್ದಕ್ಕೆ ಆಮೇಲೆ ತಿರ್ಗಾ ಒಂದು ಚೌಕ ಶೇಪಲ್ಲಿ ಕಟ್ ಮಾಡ್ಕೋತೀನಿ. ಇದು ಶೇಪ್ ಏನು ಮುಖ್ಯ ಆಗೋಲ್ಲ, ಟೇಸ್ಟ್ ಮುಖ್ಯ. ತುಂಬ ಈಸಿ ಮಾಡೋದು, ಮನೆಯಲ್ಲೇ ಇರೋದ್ರಿಂದ ಮಾಡ್ಕೋಬೋದು. ನಿಮಗೆ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸಿದಾಗ ಏನಿಲ್ಲಪ್ಪ ಮನೆಯಲ್ಲಿ ಅಂದರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಗೋಧಿ ಹಿಟ್ಟು, ಬೆಲ್ಲ, ಏಲಕ್ಕಿ ಎಲ್ಲ. ಹಾಗಾಗಿ ಈಸಿ ಮಾಡ್ಕೋಬೋದು. ನಾನು ಕಟ್ ಮಾಡ್ಕೊಂಡಿರೋದು ಆಯ್ತು ಇಲ್ಲಿ. ಇವಾಗ ನಾನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಅದನ್ನು. ನಾನು ಲಾಂಗ್ ವೀಡಿಯೋಸು ಇವಾಗ ಹಾಕ್ತಾಯಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚೆಚ್ಚು ವೀಡಿಯೋನ ಹಾಕ್ತೀನಿ. ಇಷ್ಟು ದಿನ ಬರೀ ಶಾರ್ಟ್ ವೀಡಿಯೋಸ್ ಹಾಕ್ತಾಯಿದ್ದೆ. ನೋಡ್ಬೋದು, ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು 3 ಲೋಟ ನೀರು ಸೇರಿಸ್ಕೊತೀನಿ, ಯಾಕಂದರೆ 3 ಚಪಾತಿ ಮಾಡಿದ್ದೀನಿ. 3 ಲೋಟ ನೀರು ಸೇರಿಸ್ಕೊತಿದ್ದೀನಿ. ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು. ನೆಕ್ಸ್ಟು 1 ಕಪ್ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಡು ಅದನ್ನು ಕರಗಕ್ಕೆ ಬಿಡಬೇಕು. ನೀರು ಒಂಚೂರು ಜಾಸ್ತಿ ಇದ್ರೇ ಒಳ್ಳೆಯದು, ಯಾಕಂದರೆ ಮಾಡಿಟ್ಟ ಮೇಲೆ ಸ್ವಲ್ಪ ಆರಿದ ತಕ್ಷಣ ಗಟ್ಟಿಯಾಗುತ್ತೆ. ಒಂಚೂರು ನೀರು ಹೆಚ್ಚಿಗೆ ಹಾಕ್ಕೊಂಡ್ರೆ ಅದು ಬೇಗ ಗಟ್ಟಿ ಆಗೋಲ್ಲ, ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಇವಾಗ ಬೆಲ್ಲ ಎಲ್ಲ ಕರಗಿದೆ, ನೀಟಾಗಿ ಕುದಿ ಬಂದಿದೆ. ಇವಾಗ ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನಾನು 1-2 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ, ಅದು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಚಪಾತಿದು, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೋತಾ ಇದ್ದಾನೆ. ಇನ್ನೊಂದೇನೆಂದರೆ, ಇದಕ್ಕೆ 1-2 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೇಕು, ಯಾಕಂದರೆ ಇದು ಅಂಟ್ಕೊಂಬಿಡುತ್ತೆ. ಎಣ್ಣೆ ಅಥವಾ ತುಪ್ಪನ ನಾವು ಹಾಕ್ಕೊಂಡ್ರೆ ಸ್ವಲ್ಪ ಬಿಡಿಯಾಗಿ ಬರುತ್ತೆ ಇದಕ್ಕೆ. ನೀವು ನೋಡ್ತಿರ್ಬೋದು, ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಮನೇಲಿ ತುಪ್ಪ ಇತ್ತು ಅಂದರೆ ತುಪ್ಪನೂ ಹಾಕ್ಕೋಬೋದು. ಇನ್ನೊಂದೇನೆಂದರೆ, ಇದಕ್ಕೆ ಯಾವುದೇ ಡ್ರೈ ಫ್ರೂಟ್ಸು ಅವಶ್ಯಕತೆ ಇಲ್ಲ. ಹಂಗಾಗಿ ಚೆನ್ನಾಗಿರುತ್ತೆ. ನಾವು ಯಾವ ಡ್ರೈ ಫ್ರೂಟ್ಸು ಹಾಕಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ಸಿಂಪಲ್ ಈಸಿನೂ ಮಾಡ್ಕೋಬೋದು ಮನೇಲೇ. ಇನ್ನೂ ಒಂದೇನೆಂದರೆ, ಎಲ್ಲ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಒಂದೊಂದಾಗಿಯೇ ಹಾಕಿ, ಯಾಕಂದರೆ ಅದು ಒಟ್ಟಿಗೆ ಹಾಕ್ಬಿಟ್ರೆ ಎಲ್ಲ ಅಂಟ್ಕೊಂಬಿಡುತ್ತೆ. ಎಣ್ಣೆನೂ ಹಾಕಿರ್ತೀವಿ, ಬಟ್ ಸ್ವಲ್ಪ ನಿಧಾನ ಒಂದೊಂದು ಹಾಕಿದರೆ ಚೆನ್ನಾಗಿರುತ್ತೆ. ಒಂದೊಂದು 2 ಹಾಕಿ ಫುಲ್ಲು ಒಂದೇ ಸತಿ ಹಿಂಗೆ ಹಾಕ್ಕೋಬೇಡಿ, ಅಂಟ್ಕೊಂಬಿಡುತ್ತೆ. ನೋಡ್ಬೋದು, ಎಲ್ಲ ಹಾಕಿದೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಕುದೀತಾ ಇದೆ. ಈ ಟೈಮಲ್ಲಿ 1 ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ, ಕೊಬ್ಬರಿ ತುರಿ. ಇದಕ್ಕೆ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದೇ ಮೇನ್. ಇವಾಗೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದನ್ನು ಕುದಿಯೋಕ್ಕೆ ಬಿಡಬೇಕು, ಯಾಕಂದರೆ ಈಗ ಹಾಕ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಕುದ್ಮೇಲೆ, ನೋಡಿ ಕುದಿ ಬಂದಿದೆ. ಚೆನ್ನಾಗಿ ಕುದ್ಮೇಲೆ ಒಂದು ಸ್ವಲ್ಪ ನೀರು ಇರ್ಲಿಕ್ಕೇ ಅದನ್ನು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ನೀವು, ಯಾಕಂದರೆ ಆರಿದ ಮೇಲೆ ಗಟ್ಟಿ ಆಗುತ್ತಂತೆ, ಆವಾಗಲೇ ಹೇಳಿದೆ. ಇನ್ನೊಂದು ಸ್ವಲ್ಪ ಕೈ ಆಡಿಸ್ತಾಯಿರಿ. ನೀವೇ ನೋಡ್ಬೋದು, ಸ್ವಲ್ಪ ನೀರೆಲ್ಲ ಬತ್ತಿದೆ, ಚೆನ್ನಾಗಿ ಕುದ್ದಿದೆ. ಇವಾಗ ಗೊತ್ತಾಗುತ್ತೆ ನಿಮಗೆ, ನೋಡ್ಬೋದು. ಸ್ವಲ್ಪ ನೀರಿರುವಾಗಲೇ ನಾನಿವಾಗ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕು, ಶೇರ್, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.